ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಸರಿ, ಈಗ ಸಾಂಬಾರ್ ಬಗ್ಗೆ ಕೇಳಿದ್ರೆ ನಂದೊಂದು ಕ್ವಶನ್ ಇದೆ. ಯೂಶಲಿ ಇಡ್ಲಿ ಜೊತೆ ಸಾಂಬಾರ್ ತಿಂತೀವಿ, ವಡೆ ಜೊತೆ ಸಾಂಬಾರ್ ತಿಂತೀವಿ, ಮಸಾಲೆ ಜೊತೆ ಸಾಂಬಾರ್ ಕೊಡ್ತಾರೆ. ಅಂದ್ರೆ ನಾನು ಮಸಾಲೆ ದೋಸೆ ತಗೊಂಡಾಗ ಸಾಂಬಾರ್ ತಿನ್ನಲ್ಲ ನಾನು. ಅಂದ್ರೆ ಯೂಶಲಿ ಚಟ್ನಿ ಇಲ್ಲ ಪಲ್ಯ ಜೊತೆ ತಿಂತೀನಿ. ಅದು ಈ ಮಸಾಲೆ ಯಾವಾಗಲೂ ಹಾ. ನನ್ನ ವೆರಿ ಕ್ಲೋಸ್ ಫ್ರೆಂಡು ಕಾಮತ್ ಗ್ರೂಪ್ ಅವರು, ನಾನು ಅವ್ರಿಗೆ ತಮಾಷೆ ಮಾಡ್ತಾ ಇರ್ತೀನಿ ಹಾ. ಯಾವಾಗಲೂ ಇದನ್ನ. ಏನಂದ್ರೆ 70s ಈ ಕಲ್ಚರ್ ಶುರುವಾಗಿದ್ದು. ಓಕೆ ಓಕೆ ಯಾವುದು ಸಾಂಬಾರ್ ಕೊಡೋದು ದೋಸೆ. ಸಾಂಬಾರ್ ಕೊಡೋದು ದೋಸೆಗೆ. ಅಂದರೆ 70s ಕಾಮತ್ ಕೇಮ್ ಇನ್ ಟು ಬ್ಯಾಂಗ್ಳೂರ್. ಐ ಥಿಂಕ್ ಲೇಟ್ 60s and early 70s. ಇನ್ಫ್ಯಾಕ್ಟ್ ದೇ ಚೇಂಜ್ ದ ಕಲ್ಚರ್ ಆಫ್ ಅವರ್ ಇಂಡಸ್ಟ್ರಿ. ಅವರು ಒಳ್ಳೆ ಶೋ ಮಾಡಿದ್ರು, ಪ್ರೈಸ್ ಜಾಸ್ತಿ. ನಾವೆಲ್ಲ 5 ಪೈಸೆ ಇಡ್ಲಿ ಮಾಡ್ತಾಯಿದ್ರೆ ಅವರು 7 ಪೈಸೆ 8 ಪೈಸೆ ಇಟ್ಟರು. ಆ ಥರ ದೇ ರಿಯಲಿ ಚೇಂಜ್ ದ ಕಲ್ಚರ್. ಆ್ಯಕ್ಚುಲಿ ಐ ಗಿವ್ ಫುಲ್ ಕ್ರೆಡಿಟ್ ಟು ದೇರ್. ಇದು ಕಾಮತ್ ಗ್ರೂಪಿಂದ ನಮ್ಮ ಇಂಡಸ್ಟ್ರಿ ರಿಯಲಿ ಗ್ರೋ. ಅಲ್ಲಿಂದಾನೇ ನಮ್ಗೆ ಎಕ್ಸ್ಪೋಸ್ ಆಗಿದ್ದು, ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಜನ ಸ್ಪೆಂಡ್ ಮಾಡ್ತಾರೆ. ಫಸ್ಟ್ ಅವ್ರು ಶುರು ಮಾಡಿದ್ದು. ಓಕೆ. ನಾನು ಈಗಲೂ ನನ್ನ ಫ್ರೆಂಡ್ ಒಬ್ಬರು ಕಾಮತ್ ಅಂತ ನಮ್ಮ ಜೊತೆಲಿ ಅಸೋಸಿಯೇಷನಲ್ಲಿದ್ದಾರೆ, ಅವ್ರಿಗೆ ರೇಗಿಸ್ತಾ ಇರ್ತೀನಿ, ನೀವೇ ಹಾಳು ಮಾಡಿದ್ರಿ ಸಾಂಬಾರು ಕೊಟ್ಟು ಅಂತ. ಓಕೆ. ಸೊ ಬಟ್ ನೀವು ಇಷ್ಟಪಡಲ್ಲ ದೋಸೆ ಜೊತೆ ಸಾಂಬಾರ್ನ. ಆ್ಯಕ್ಚುಲಿ ಬೇಕಾಗಿಲ್ಲ. ಕರೆಕ್ಟ್. ನೀವು ದೋಸೆಲಿ ಡಿಪ್ ಮಾಡಿಬಿಟ್ರೆ ಎಲ್ಲ ಟೇಸ್ಟು ಹೋಯ್ತು. ನಿಮಗೆ ಯಾವುದು ದೋಸೆ ತಿಂದ್ರೆ ಸಾಂಬಾರು ತಿಂದ್ರೆ ಅಂತ ಯೋಚನೆ ಮಾಡ್ಬೇಕು ಕಡೆಗೆ. ರೈಟ್. ಹೌ ಡು ಯು ಸಿ ಈಚ್ ಐಟಮ್ ಇಸ್ ಡಿಫ್ರೆಂಟ್. ನೀವು ಚಟ್ನಿಲಿ ಯಾಕೆ ಡಿಪ್ ಮಾಡ್ತೀರಾ? ಚಟ್ನಿ ಇಸ್ ಮೋರಲೆಸ್ ಬ್ಲ್ಯಾಂಡ್, ಒಂಚೂರು ಉಪ್ಪು ಹಾಕಿರ್ತಾರೆ ಅಷ್ಟೇ. ಆ್ಯಕ್ಚುಲಿ ನಿಮ್ಗೆ ಚಟ್ನಿನೂ ಬೇಕಾಗಿಲ್ಲ, ಅದಿರೋ ಪಲ್ಯಲ್ಲೇ ತಿನ್ಬೋದು. ಈಗ ಚಟ್ನಿ ಕೂಡ 3 ಪ್ಲೇಟ್ ತೊಗೊತಾರೆ. ಚಟ್ನಿ ರುಚಿ ಜಾಸ್ತಿ ಇದ್ದರೆ ಅದನ್ನು 3 ಪ್ಲೇಟ್ ಖಾಲಿ ಮಾಡಿರ್ತಾರೆ. ಕರೆಕ್ಟ್. ಇದಾಗಿದೆ, ನಾನೇ ನೋಡ್ತೀನಿ. ಚಟ್ನಿ ಚೆನ್ನಾಗಿದ್ರೆ ಅದನ್ನು 2-3 ಪ್ಲೇಟ್ ತಿನ್ಬಿಡ್ತಾರೆ. ಹ್ಯಾಬಿಟ್ ಆಫ್ ಒಬ್ಬೊಬ್ಬರು ಒಂದೊಂದು ಪ್ಯಾಲೆಟ್ ಡೆವಲಪ್ ಮಾಡಿದ್ದಾರೆ. ಅವ್ರವ್ರ ಬಾಯಿ ರುಚಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡಿದ್ದಾರೆ. ಆಲ್ಸೋ ಈಗ ಇಡ್ಲಿಗೆ ಚಟ್ನಿ ಹಾಕಿ ಕೊಟ್ಕೊಡ್ತಾರೆ. ಆಗ್ಲಿ ನಮ್ಮ ಬಸವನಗುಡಿ ಆ ಕಡೆ ಅದೇನಾಗಿದೆ, ಅದು ಆ ಕಲ್ಚರ್ ಯಾಕೆ ಬಂತು ಅಂದರೆ, ಒನ್ ಆಫ್ ದ ಪೈನಿಯರ್ಸ್ ಇನ್ ದೀಸ್ ಥಿಂಗ್ಸ್ ಇಸ್ ಬ್ರಾಹ್ಮಿನ್ಸ್ ಕಾಫಿ ಕ್ಲಬ್. ಓಕೆ. ಇದು ಇಡ್ಲಿಲಿ. ಇನ್ಫ್ಯಾಕ್ಟ್ ನಾನು ಇನ್ನೂ ಒಂದು ಇತಿಹಾಸ ಹೇಳಬೇಕಂದ್ರೆ, ಮಲ್ಬಾರ್ ಲಾಡ್ಜ್ ಅಂತ ಬೆಳೆಪೇಟೆಯಲ್ಲಿತ್ತು. 1950s ಓಪನ್ ಆಯಿತು. ಆವಾಗ ಅವರು QSR ಮಾಡಲು 1950s ಬೆಂಗಳೂರಲ್ಲಿ ಯಾರು ಫಸ್ಟ್ ಅಂದರೆ, ನಾನು ಎಲ್ಲರಿಗೂ ಹೇಳೋದು ಅವ್ರು ಫಸ್ಟ್ ಅಂತ. QSR ಇನ್ನು ದರ್ಶಿನಿಗಳೆಲ್ಲ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಮಲ್ಬಾರ್. ಅವ್ರು ಇಡ್ಲಿ ಚಟ್ನಿನೇ ಕೊಡ್ತಾ ಇದ್ದಿದ್ದು, ಸಾಂಬಾರ್ ಕೊಡ್ತಿರ್ಲಿಲ್ಲ. ಓಕೆ. ಬಟ್ ಅವ್ರದ್ದು ದಟ್ ವಾಸ್ ಅ ಡಿಫ್ರೆಂಟ್ ರೀಸನ್. ವಾಟ್ ಎವರ್ ಹಿ ಡಿಸೈಡೆಡ್, ದಟ್ ಇಸ್ ಹಿಸ್ ಮಾಡಲ್. ಬಟ್ ಸಬ್ಸಿಕ್ವೆಂಟ್ಲಿ ಏನಾಯಿತು ಅಂದರೆ, ಕಾಸ್ಟಿಂಗ್ ಬಂತು. ಸಾಂಬಾರ್ಗೆ ಟು ಮೇಕ್ ಸಾಂಬಾರ್ ಇಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಟು ಮೇಕ್ ಚಟ್ನಿ. ಟ್ರೂ. ಸೊ ಏನಾಯ್ತು, ಈಗ ಕಾಸ್ಟಿಂಗ್ ಬಂದಾಗ ದೇ ಹವ್ ಸೀನ್ ಕೆಲವು ಮಾಡೆಲ್ಸ್, ಬೆಂಗಳೂರು ಕೆಫೆ ಅಥವಾ ಕಾಫಿ ಕ್ಲಬ್ಬು ಈ ಥರದ್ದೆಲ್ಲ ಆಗಿರೋದು ನೋಡಿ, ಎವ್ರಿಬಡಿ ಸೆಡ್ ವೈ ಶುಡ್ ವಿ ನಾಟ್ ಡೂ ಚಟ್ನಿ, ಸೊ ಐ ಕ್ಯಾನ್ ಗಿವ್ ಚೀಪರ್. ಬಿಸಿ ಇಡ್ಲಿ ಕೊಟ್ಟು ಚಟ್ನಿ ಕೊಟ್ಟರೆ ಚೆನ್ನಾಗಿರುತ್ತೆ, ತಿನ್ನಬಾರ್ದು ಅಂತೇನಿಲ್ಲ. ಕರೆಕ್ಟ್. ಸೊ ಆ ಥರ ದಟ್ ಇಸ್ ಹೌ ದಿಸ್ ಚಟ್ನಿ ಮಾಡೆಲ್ ಇಸ್ ಕಮಿಂಗ್ ಬಿಕಾಸ್ ಆಫ್ ಕಾಸ್ಟಿಂಗ್. ಓಕೆ. ಸಾಂಬಾರ್ ಕಾಸ್ಟಿಂಗ್ ಇಸ್ ಆಲ್ವೇಸ್ 3 times more than ಚಟ್ನಿ. ಕರೆಕ್ಟ್. ರಾ ಮೆಟೀರಿಯಲ್ಸ್ ತುಂಬಾ ಬೇಕು. ರಾ ಮೆಟೀರಿಯಲ್ಸ್, ಕಾಸ್ಟ್ಲಿ ಐಟಮ್ಸ್ ಬೇಕು ಅದಕ್ಕೆ. ಹೌದು, ಮಸಾಲೆ ಐಟಮ್ಸೇ ಕಾಸ್ಟ್ಲಿ ಆಗುತ್ತೆ. ಅದರಿಂದ ನಿಮಗೆ ಚಟ್ನಿ ಶುರು ಮಾಡೋದು. ಓಕೆ ಸರ್, ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದು ಮೆನ್ಷನ್ ಮಾಡಿದ್ವಿ, QSR ಅಂತ. ಸೊ ನಾವು ಎಲ್ಲೇ ಹೋದರೂ ಐದರ್ ಸ್ಟ್ರೀಟ್ ಫುಡ್ಡಲ್ಲಿ ಮಾತ್ರ ಸ್ಟ್ಯಾಂಡಿಂಗ್ ಆ್ಯಂಡ್ ಈಟಿಂಗ್ ಕಾನ್ಸೆಪ್ಟ್ ಬೇರೆ ಕಡೆ ನೋಡಿರೋದು. ನಾವು ಬಾಂಬೆಲೇ ನೋಡಿದ್ರು ಒಂದು ಚಿಕ್ಕದಾಗಿದ್ರು 4 ಟೇಬಲ್ ಹಾಕ್ಬಿಟ್ಟು ಕೂಡ್ಸಿರ್ತಾನೆ ಕುತ್ಕೋ ತಿನ್ನು ಅಂತ. ಬೆಂಗಳೂರಲ್ಲಿ ಅದು ಒಂಥರ ಸ್ಲೋ ಒಂದು ಸಿಟಿ. ಇಲ್ಲಿ QSR ಮಾಡಲ್ ಹೆಂಗ್ ಬಂತು ಸರ್? ನನಗೆ ಭಾಳ ಕೆಣಕ್ತೀರ ಇದೆ. ಸಿ, ನಾನು ಬೆಳಿಬೇಕಾದ್ರೆ ರೋಡಲ್ಲಿ ನಿಂತ್ಕೊಂಡು ತಿನ್ನೋದು ಅದನ್ನು ಇನ್ಸಲ್ಟ್. ಓಕೆ. ಫುಟ್ಪಾತಲ್ಲಿ ತಿಂತಾ ಇದ್ದೀವಿ ಅಂದರೆ ಇಟ್ ವಾಸ್ ಅನ್ ಇನ್ಸಲ್ಟ್. ಆದರೆ ಆಗಿನ ಕಾಲದಲ್ಲಿ ಏನೋ ಅವ್ನು ರೋಡಲ್ಲಿ ನಿಂತ್ಕೊಂಡು ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ಅದರಲ್ಲಿ ಫುಟ್ಪಾತಲ್ಲಿ ತಿಂದ ಅವ್ನು ಗತಿ ಇಲ್ಲದೆ ಇರೋ ಅವ್ನು ತಿಂತಾ ಇದ್ದಾನೆ, ಆ ಥರ ನೋಡ್ತಿದ್ದೆ. ಬಟ್ ಟುಡೇ ಇಟ್ಸ್ ಬಿಕಮ್ ಅ ಫ್ಯಾಷನ್. ಹೌದು, ಕರೆಕ್ಟ್. Whether the fashion is correct or wrong, it is not my decision, but this is how it has evolved. ಓಕೆ. ಇವತ್ತಿಗೂ ನೀವು ಬೇರೆ ಸಿಟಿಗಳಿಗೆ ಹೋದರೆ QSR ಮಾಡಲ್ ನಡೆಯಲ್ಲ, ಕಮ್ಮಿ, ತುಂಬ ಕಮ್ಮಿ. ಬೆಂಗಳೂರಲ್ಲಿ ಏನಾಗಿದೆ, ಹ್ಯಾಬಿಚುಲಿ ಅವರ್ ಫುಡ್ ಹ್ಯಾಬಿಟ್ಸ್ ಆರ್ ಡಿಫ್ರೆಂಟ್. ನಾವು ಬೆಂಗಳೂರವರು ತುಂಬ ಫ್ಲೆಕ್ಸಿಬಲ್, ಎಲ್ಲದಕ್ಕೂ ಸರಿ ಬಾಯಿ ರುಚಿ ಆದರೆ ಸಾಕು ಅಂತ. ಹೇಗಾದರೂ ಇರಲಿ,
ನಮ್ಮ ಬೆಂಗಳೂರವರಷ್ಟು ಫ್ಲೆಕ್ಸಿಬಲ್ ಯಾರೂ ಇಲ್ಲ. ಅದೇನಾಗಿದೆ, ನಮ್ಮ ಬೆಂಗಳೂರಿಗೆ ಬರೋರು ಫ್ಲೆಕ್ಸಿಬಿಲಿಟಿ ಬಂದ್ಬಿಟ್ಟಿದೆ ಈಗ. ಕರೆಕ್ಟ್. ಯಾಕಂದರೆ ಫುಟ್ಪಾತಲ್ಲಿ ಅಥವಾ ನಿಂತ್ಕೊಂಡು ತಿನ್ನೋ ಕಡೆ ಚೆನ್ನಾಗಿರುತ್ತೆ, ಕಮ್ಮಿ ಬೆಲೆಗೆ ಸಿಕ್ಕುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಶುರು ಮಾಡ್ತಾರೆ. ಇದು ದರ್ಶಿನಿದು ಕಲ್ಚರ್ ಬಂದಿದ್ದೇ ನಿಮಗೆ 80ಸಲ್ಲಿ. ಓಕೆ. ಅದು ಇಟ್ ರಿಯಲಿ ಟುಕ್ ಆಫ್ ಇನ್ ದ 90s. ಅದ್ರ ಮೊದಲು ನಿಮಗೆ ಕಾನ್ಸೆಪ್ಟ್ ಆಫ್ ದರ್ಶನೀಸ್ ಇರಲೇ ಇಲ್ಲ. ಸೊ ಅದಕ್ಕೆ ಈ ಸಾಗರ್ಸ್ ಆಮೇಲೆ ಸಾಗರಲ್ಲಿ ಆಮೇಲೆ ದರ್ಶನಿ ತಂದರು. ಫಸ್ಟ್ ಅವ್ರು ಸೆಲ್ಫ್ ಸರ್ವಿಸ್ ಇರಲೇ ಇಲ್ಲ ಅವ್ರದ್ದು, QSR ಇರಲೇ ಇಲ್ಲ ಅವ್ರದ್ದು. ಫಸ್ಟ್ ಶಿವಸಾಗರ್ ಕೇಮಿನಲ್ಲ, ಏನೋ ಶಿವಸಾಗರ್ ಅಲ್ಲ, ಶಾಂತಿ ಸಾಗರ್, ಸುಖ್ ಸಾಗರ್, ಸುಖಸಾಗರ್. ಸುಖಸಾಗರ್ ಕೇಮ್ ಇನ್ ಗಾಂಧಿನಗರ್ ಫಸ್ಟ್. ದೇ ವರ್ ದ ಫಸ್ಟ್ ಟು ಕಮ್ ಇನ್ ದ ಸಾಗರ್ ನೇಮ್. ಓಕೆ. ದೆನ್ ಶಾಂತಿ ಸಾಗರ್ ಎಲ್ಲ ಬಂದಿದ್ದು. ದೇ ಕೇಮ್ ಇನ್ ದಿ 80s. ಓ, ಸೊ ದೇ ರಿಯಲಿ ಚಾಟು ಕಲ್ಚರ್ ಎಲ್ಲ ತಂದಿದ್ದೆ ಸುಖಸಾಗರ್. ನೈಸ್. ಬಟ್ ಈಗ ಬಾಂಬೆ ಸ್ಟೈಲಲ್ಲಿ ತಂದರು, ಚೌಪಾಟಿ ಬಾಂಬೆ ಸ್ಟೈಲ್ನ ರಿಪೀಟ್ ಮಾಡೋದು. ನಾನು ಹೋಗ್ತಾ ಇದ್ದೆ, ಚಾಟ್ ನಮಗೆ ಸಿಗ್ತಿರ್ಲಿಲ್ಲ, ಅಲ್ಲಿ ಹೋದ್ರೆ ಖುಷಿ ನಮಗೆ ತಿನ್ಕೊಂಬರ್ತಿದ್ವಿ. ಇವತ್ತು ಚಾಟ್ ಅದು ಅವೈಲೇಬಲ್ ಆನ್ ಎವ್ರಿ ಸ್ಟ್ರೀಟ್. ಕರೆಕ್ಟ್. ನಿಮಗೆ ಮದುವೆ ಮನೆಗೆ ಹೋದ್ರೆ ಹೈಯೆಸ್ಟ್ ರಶ್ ಚಾಟ್ ಅಲ್ಲಿರುತ್ತೆ. ಆಮೇಲೆ ಸೌತ್ ಇಂಡಿಯನ್ ಫುಡ್. ಐ ವೆಂಟ್ ಫಾರ್ ಅ ಮಾರ್ವಾಡಿ ವೆಡ್ಡಿಂಗ್. ಅವರು ಸೌತ್ ಇಂಡಿಯನ್ ಫುಡ್ಡೇ ಇಟ್ಟಿಲ್ಲ ಅಲ್ಲಿ. ಓಕೆ. ಇಟ್ ಇಸ್ ಎ ರಿಚ್ ಮ್ಯಾನ್ಸ್ ವೆಡ್ಡಿಂಗ್. ಒಂದೂ ಇಲ್ಲ. ಯಾಕೆ ಕೇಳಿದೆ ನಾನು, ಅಲ್ಲಿ ಇಟ್ಟರೆ ಬೇರೆ ಎಲ್ಲ ಸೇಲ್ ಖಾಲಿ ಆಗೋದಿಲ್ಲ, ಅದಕ್ಕೆ ಇದನ್ನೇ ಇಟ್ಟಿರೋದು. ಯಾಕಂದರೆ ಆಲ್ ನಾರ್ತ್ ಇಂಡಿಯನ್ಸ್ ಲೈಕ್ ಸೌತ್ ಇಂಡಿಯನ್ ಫುಡ್. ಕರೆಕ್ಟ್. ಆ್ಯಂಡ್ ಸೌತ್ ಇಂಡಿಯನ್ ಫುಡ್ ಇಸ್ ವೆರಿ ಲೈಟ್ ಆನ್ ಯೋರ್ ಟಮಿಂಗ್. ಕರೆಕ್ಟ್. ನನ್ನ ಕಲೀಗ್ಸ್ ಇದ್ರು ಸರ್ ತುಂಬ ಜನ, ಆ್ಯಂಡ್ ಡೆಲ್ಲಿ ಅವರು. ಅವ್ರು ಹೇಳ್ತಿದ್ದು ನನಗೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ, ಐ ವಾಂಟ್ ಟು ಶಿಫ್ಟ್ ಟು ಬೆಂಗಳೂರು ಬರೀ ಇಡ್ಲಿಗೋಸ್ಕರ ಅಂತ. ಆಗ ನಂಗೆ ಗೊತ್ತಾಯ್ತು ಎಷ್ಟು ಬೆಲೆ ಇದೆ ಸರ್, ಅಂತ. ನಾವು ಕೊಡೋ ಇಡ್ಲಿ ಯಾವ ಇಂಡಿಯಾಲಿ ಯಾರೂ ಕೊಡಲ್ಲ. ಎಕ್ಸಾಕ್ಟ್. ಇಡ್ಲಿನೂ ನಾವು ಆಯ್ತು. ಇಡ್ಲಿ ದೋಸೆ ಕೊಡೋದು ಬೆಂಗಳೂರಲ್ಲಿ ನೋ ಬಡಿ ಇನ್ ಇಂಡಿಯಾ ಗಿವ್ಸ್. ಸರ್ ಬಟ್ ವೆರಿ ಪ್ರೌಡ್ ಟು ಸೇ. ಸಾಂಬಾರ್ ಅಂತ ಬಂದಾಗ ಜನ ಕಂಪೀಟ್ ಮಾಡ್ತಾರೆ. ಓಕೆ, ಐ ಅಗ್ರಿ ದಟ್ ದೋಸೆ ಇಡ್ಲಿ ನಮ್ಮ ಥರ ಇಲ್ಲ. ಸಾಂಬಾರ್ ಇಸ್ ಯುವರ್ ಇಂಡಿವಿಜುವಲ್ ಚಾಯ್ಸ್. ಬಟ್ ಈಗ ನೀವು ಬೆಳೆದಿದ್ದು ತಮಿಳ್ನಾಡಲ್ಲಾದರೆ ನಿಮ್ಗೆ ತಮಿಳ್ನಾಡು ಇಷ್ಟ ಆಗುತ್ತೆ, ನಮ್ದು ಇಷ್ಟ ಆಗಲ್ಲ. ಅವ್ರದ್ದು ಚೆನ್ನಾಗಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಕರೆಕ್ಟ್. ನೀವು ಫಿಲ್ಟರ್ ಕಾಫಿಗೆ ಹೋಗಿ ತಮಿಳ್ನಾಡು ಸಾಂಬಾರು ಕೊಡ್ತಾರೆ, ಚೆನ್ನಾಗಿರುತ್ತೆ. ಅವ್ರ ಇಡ್ಲಿಗೆ ಅವ್ರ ಸಾಂಬಾರು ಸರಿ ಇದೆ. ಅಲ್ಲ ಸರ್, ಬಟ್ ಈಗ ತಮಿಳ್ನಾಡು ಸಾಂಬಾರ್ ಇಸ್ ಟೇಕಿಂಗ್ ಓವರ್ ಬ್ಯಾಂಗ್ಳೂರ್ ಸೀನ್ಸ್ ಅಂತ ಅನಿಸ್ತಿಲ್ಲ No way. ನಿಮಗೆ? ಇಲ್ಲ ಸರ್, ಬೇರೆ ಕಡೆ ಈಗ ಎಲ್ಲ ಏನು ಕೆಫೆ ಈಗ ಅಮ್ಮ ಅಂತ ಸ್ಟಾಪ್ ಆಗೋ ಎಲ್ಲೂ ಇಲ್ಲ ಸರ್. ನಾವು ಕರ್ನಾಟಕ ಸಾಂಬಾರ್ ಇಸ್ ಸ್ಟಿಲ್ ಪಾಪ್ಯುಲರ್. ಅಲ್ಲ, ಟೇಕಿಂಗ್ ಓವರ್ ಅಂದ್ರೆ ಆ ಟ್ರೆಂಡ್ ಶುರು ಆಗಿದೆ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಇಲ್ಲ, ಎಲ್ಲಿದೆ ಒಥೆಂಟಿಕ್ ತಮಿಳ್ನಾಡು ಸಾಂಬಾರು ಕೊಡೋದು ಫಿಲ್ಟರ್ ಕಾಫಿಲಿ? ಅಲ್ಲ ಸರ್, ನೀವು ನೋಡಿದ್ರೆ ಇಲ್ಲಿ ಯಾವ್ದು ಶ್ರೀರಂಗಂ ಅಂತಾನೆ. ಶ್ರೀರಂಗಂ ನಾನು ಹೋಗಿಲ್ಲ. ಸೊ ಅಲ್ಲೂ ಹಂಗೆ. ರಾಮೇಶ್ವರಂ ಆಲ್ಸೋ. ರಾಮೇಶ್ವರಂ ಡಜನ್ ಗಿವ್ ತಮಿಳ್ನಾಡು. ಅಲ್ಲ, ನಿಮ್ಗೆ ಬೇಳೆ ಸಾರೇ ಕೊಡೋದು ಅಂದ್ರೆ ವಿತ್ ಇದು ಬೇಳೆ ನಾವು ಹಾಕ್ತೀವಲ್ಲ. ಅಲ್ಲ, ಬಟ್ ನಮ್ ತಿಳಿ ಬರುತ್ತೆ. ಇಟ್ ಇಸ್ ಡಿಫ್ರೆಂಟ್ ಆಲ್ ಅವ್ರ ಟುಗೆದರ್. ಮಸಾಲಾ ಇಸ್ ಡಿಫ್ರೆಂಟ್. ಅವ್ರು ಸ್ವಲ್ಪ ಸ್ಪೈಸಿ ಇರುತ್ತೆ, ನಮ್ಮ ಸ್ವೀಟ್ ಇರುತ್ತೆ. ವಿ ಪುಟ್ ಮಸಾಲಾ, ವಿ ಪುಟ್ ರೆಡ್ ಚಿಲ್ಲಿ. ಅವ್ರು ಅದು ಹಾಕಲ್ಲ, ಓಕೆ. ಬರೀ ಒಗ್ಗರಣೆಗೆ ರೆಡ್ ಚಿಲ್ಲಿ ಕೊಡ್ತಾರೆ ಅವ್ರು ಅಷ್ಟೇ. ಓಕೆ. ಸೊ ಇನ್ನ ಟೈಮ್ ಇದೆ ಅಂತ ಹೇಳ್ತೀವಿ. ಏನಾಗಲ್ಲ ಇದ್ರ ಬಗ್ಗೆ. ಫುಡ್ ಹ್ಯಾಬಿಟ್ಸ್ ಆರ್ ವೆರಿ ರೈಟ್. ರೀಜನ್ ವೈಸ್. ಓಕೆ. ಸಿ ಎಲ್ಲರೂ ಇಡ್ಲಿ ಸಾಂಬಾರೇ ಮಾಡೋದು, ಸೇಮ್ ನೇಮ್. ಯು ಗೋ ಇಡ್ಲಿ, ತಮಿಳ್ನಾಡಲ್ಲೂ ಇಡ್ಲಿನೇ ಕರಿಯೋದು, ಸಾಂಬಾರೇ ಕರಿಯೋದು, ದೋಸೆನೇ ಕರಿಯೋದು. ಇಲ್ಲೂ ಅದೇ ಕರಿತೀವಿ ನಾವು. ಬಟ್ ದ ವೇ ವಿ ಪ್ರಿಪೇರ್ ಇಸ್ ಡಿಫ್ರೆಂಟ್. ನಾವು ತೊವೆ ಅಂತ ಹೇಳ್ತೀವಿ, ಅವ್ರು ಪಪ್ಪು ಅಂತಾರೆ ಆಂಧ್ರದಲ್ಲಿ. ಇಟ್ಸ್ ಆಲ್ ಹೌ ದೇ ಕಾಲ್ ಇಟ್ ಅಷ್ಟೇ. ಕರೆಕ್ಟ್. ದ ಸೇಮ್ ಥಿಂಗ್. ಸರ್ ಆಯ್ತು, ಈಗ ನಾನು ಹಂಗೆ ಹೇಳಿದೆ, ಒಪ್ಕೊಳ್ಳಿಲ್ಲ ನೀವು, ಏನು ಆಂಧ್ರ ಸಾಂಬಾರ್ ಟೇಕ್ ಓವರ್ ಆಗ್ತಿದೆ ಅಂತ. ಬಟ್ ಚೆನ್ನೈ ಸಾಂಬಾರು ಟೆಕ್ನಿಕಲಿ ಬೆಂಗಳೂರಲ್ಲಿ ಬೇರೆ ಸ್ಟೇಟ್ ಫುಡ್ ಆಲ್ಸೋ ಆಸ್ ಈಕ್ವಲ್ ಏನು ಕಾಂಪಿಟೇಷನ್ ಇದೆ ಅಂತ. ಅಂದ್ರೆ ನಾಗಾರ್ಜುನ ತಗೊಂಡ್ರೆ ಅಷ್ಟೇ ಇದೆ. ಇಲ್ಲ ಇಫ್ ಇಸ್ ಟಾಕ್ ಅಬೌಟ್ A to B ಆಗಿರ್ಲಿ, ಇಲ್ಲ ಈ ತರ ತಮಿಳ್ನಾಡು ಜಾಸ್ತಿ ಇರ್ಬೋದು. ಬಟ್ ನಾನು ಚೆನ್ನೈಗೆ ಹೋದಾಗ ಐ ಹವ್ ಸೀನ್ ಓನ್ಲಿ ಒಂದು ಸಂಗೀತ ಅಂತ ಇದೆ. ಸಂಗೀತ ಇದೆ, ಉಡುಪಿ ಸ್ಟೈಲ್ ಹೋಟೆಲ್ ಬಿಟ್ರೆ ಇನ್ನೆಲ್ಲ ಅವ್ರದವ್ರ ಸ್ಟೈಲೇ ಇದೆ. ಯಾಕೆ ಬೆಂಗಳೂರಲ್ಲಿ ವಿ ಅಡ್ಯಾಪ್ಟ್ ಟು ಅದರ್ ಫುಡ್ ಕಲ್ಚರ್ ಸೂನ್ ಆರ್ ಏನಿರ್ಬೋದು ಅಂತ? ಸಿ ನಮ್ಮಲ್ಲಿ ವೆನ್ ದ ಫುಡ್ ಕೇಮ್ ಇನ್, ಒನ್ ಆಫ್ ದ ಫಸ್ಟ್ ಓಪನ್ ವಾಸ್ ನಾರ್ತ್ ಇಂಡಿಯನ್ ಅಲ್ಲಿ, ಅಲ್ಲ ಆಂಧ್ರ ಫುಡ್ಡಲ್ಲಿ RR ಅಂತ ಬಂತು. ಓಕೆ. ಗಾಂಧಿನಗರಲ್ಲಿ ಓಪನ್ ಆಯ್ತು ಅವ್ರು. ಇಟ್ ವಾಸ್ ಅ ರೇವ್ ಅವಾಗ. ಯಾಕಂದರೆ ನಮ್ಗೆ ಆ ಥರ ಸ್ಪೈಸಿ ಫುಡ್ ಇಲ್ಲಿ ತಿಂದೇ ಅಭ್ಯಾಸ. ಸಿ ಏನಾಗಿತ್ತು, ಮೈಸೂರು, ಈಗ ನೀವೇನು ಹೇಳ್ತಾರೆ ನಾನ್ ವೆಜ್ ಐಟಮ್ಸ್ ಫ್ರಮ್ ಮಂಡ್ಯ, ಮೈಸೂರು. ಬನ್ನೂರು. ಮಂಡ್ಯ, ಮೈಸೂರು ನಥಿಂಗ್ ಇಸ್ ದೇರ್. ಕರೆಕ್ಟ್. ಬನ್ನೂರಿಂದ ಏನಾದರೂ ಬರಬೇಕು. ಮೈಸೂರಲ್ಲಾದರೂ ಒಂಚೂರು ಮೈಸೂರು ಪಾಕು ಇದೆಲ್ಲ ಅಲ್ಲಿಂದಾನೇ ಒರಿಜಿನೇಟ್ ಆಗಿರೋದು. ಬಟ್ culinary wise we did not bring it into a model.
ಕರೆಕ್ಟ್. ಅವರು ಆಂಧ್ರದವರು ತೊಗೊಂಬಂದು ಇಲ್ಲಿ ಮಾರಿದ್ರು. ಹ್ಮ್ ಮಾಡಿದಾಗ ಫಸ್ಟ್ RR ಸಕ್ಸಸ್ ನೋಡಿದ್ರು, ದೆನ್ ಅಮರಾವತಿ ಕೇಮನ್, ಹ್ಮ್ ಕಡೆಗೆ ಸುಮಾರು ಬಂದ್ಬಿಡ್ತು. ಹಾಗೆ ನಂದಿನಿ, ಮಯೂರಿ. ಈ ಮಯೂರಿ ಎಲ್ಲ ಬಂದರು. ಸೊ ಟುಡೇ ದಟ್ ಇಸ್ ಹೌ ದ ಕಲ್ಚರ್ ಆಫ್ ಫುಡ್ ಡೆವಲಪ್ಡ್. ಸೊ ಪೀಪಲ್ ಡೆವಲಪ್ಡ್ ಅ ಟೇಸ್ಟ್ ಫಾರ್ ದ ಆಂಧ್ರ ಫುಡ್. ಆಮೇಲೆ ನಿಮಗೆ ಬೇಕೋ ಬೇಡೋ ಬೆಂಗಳೂರಲ್ಲಿ ಸುಮಾರು ಜನ ಆಂಧ್ರದಿಂದನೂ ಇದ್ದಾರೆ. ಹೌದು. ಅಂದರೆ ವಿ ಆರ್ ಫ್ರಮ್ ದ ನೇಬರಿಂಗ್, ದೇ ಆರ್ ನಾಟ್ ಫ್ರಮ್ ಆಂಧ್ರ, ಬಟ್ ದೇ ಆರ್ ನೇಬರಿಂಗ್ ಸಿಟೀಸ್. ಆಂಧ್ರಲ್ಲಿದ್ದವರು ಬೆಂಗಳೂರಲ್ಲಿ ಮೈಗ್ರೇಟ್ ಆಗಿದ್ದಾರೆ. ಟೆಕ್ನಿಕಲಿ ಕನ್ನಡದವರೇ ಅವರೆಲ್ಲ, ಬಟ್ ಅವ್ರಿಗೆ ದೇ ಹ್ಯಾವ್ ದಟ್ ಕಲ್ಚರ್, ಟೇಸ್ಟ್, ಲೈಕಿಂಗ್ ಫಾರ್ ದಟ್ ಫುಡ್. ನಿಮ್ಮ ಜೊತೆಲಿ ನಾನು ಬಂದರೆ ನನಗೂ ಇಷ್ಟ ಆಗುತ್ತೆ, ನಾನು ಹೋಗೋಕೆ ಶುರು ಮಾಡ್ತೀನಿ. ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಕರೆಕ್ಟ್.